ಬಿಸಿ ಬಿಸಿ ಜೋಳದ ರೊಟ್ಟಿಯನ್ನು ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ನೀರು ತಗೊಳ್ಳಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಉಪ್ಪಾದರೆ ಸಾಕಾಗುತ್ತೆ. ಇಷ್ಟು ನೋಡಿ, ಗ್ಯಾಸ್ ಹಚ್ಕೊಳ್ಳಿ, ಅದು ನೀರು ಕುದಿಲಿಕ್ಕೆ ಬಿಡಿ. ಈಗ ಹಿಟ್ಟು ತೋರಿಸ್ತಿದೆ ನೋಡಿ, ಇಷ್ಟು ಹಿಟ್ಟು ಆದರೆ ಸಾಕು. ಇದರಲ್ಲಿ 10ರಿಂದ 12 ರೊಟ್ಟಿ ಆಗ್ತವೆ. ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಚೆನ್ನಾಗಿ ಕುದ್ರೆ ಮಾತ್ರ ನಮಗೆ ರೊಟ್ಟಿ ಚೆನ್ನಾಗಿ ಆಗ್ತವೆ. ಸ್ವಲ್ಪ ಜಿಗಿಯನ್ನು ಮಾಡ್ಕೊಳ್ಳಿ. ಈಗ ಜಿಗಿ ಅಂದರೆ ಮುದ್ದೆ ತಿರುತ್ತೇವಲ್ಲ, ಆ ರೀತಿ ನಾವು ಮುದ್ದೆಯನ್ನು ಮಾಡ್ಕೋಬೇಕು. ಆದರೆ ಪೂರ ಮುದ್ದೆ ಥರ ಏನಿಲ್ಲ, ಹಿಟ್ಟು ಸ್ವಲ್ಪ ಇದ್ದರೆ ಸಾಕು. ಗಂಟಿಲ್ದಂಗೆ ನಾವು ತಿರುಕೋಬೇಕು. ಅದನ್ನು ಕಲ್ಲಿಗೆ ಹಾಕ್ಕೊಂಡು ನೋಡಿ ನಾದ್ಕೊಳ್ಬೇಕು. ಕಲ್ಲಿಗೆ ಹಾಕೋರಿ, ಬಿಸಿ ಇರ್ತಾನೆ ಸ್ವಲ್ಪ ಕಲ್ಲಿಗೆ ಹಾಕ್ಕೊಂಡು ನಾದ್ಕೊರಿ. ಸ್ವಲ್ಪ ನೀರು ಮತ್ತು ಅರ್ಬಿ ತೊಗೊರಿ, ಜೋಳ ಹಿಟ್ಟು ಹಚ್ಚಾಕೆ. ಸ್ವಲ್ಪ ಹಂಚನ್ನು ನಾನು ಐರನ್ ಕಾಸ್ಟ್ ತವ ತೊಗೊಂಡಿದ್ದೀನಿ. ನೀವು ಅದೇ ರೀತಿ ತವವನ್ನು ತೊಗೊರಿ, ರೊಟ್ಟಿ ಚೆನ್ನಾಗಿ ಆಗ್ತವೆ. ಹಾಗಾಗಿ ಈಗ ನೋಡಿ, ಬಿಸಿ ಇರ್ತಾನೆ ನಾನು ನಾದ್ತಾ ಇದ್ದೀನಿ. ಇದೇ ರೀತಿ ನೀವು ನಾದಬೇಕು, ಎಫರ್ಟ್ ಹಾಕಿ. ನೀವು ಮೇಲೆ ಮೇಲೆ ನಾದ್ಲಿಕ್ಕೆ ಆಗಲ್ಲ ಅಂದರೆ ಸ್ವಲ್ಪ ಬಿಸಿ ಇದ್ದಾಗ ನಾದ್ಕೋಬೇಕು. ಸ್ವಲ್ಪ ಬಿಸಿ ಹತ್ತುತ್ತೆ ಅಂದರೆ ಸ್ವಲ್ಪ ಏನು ಮಾಡಿರಿ, ನೀರನ್ನು ಹಚ್ಕೋರಿ. ನೀರನ್ನು ಹಚ್ಕೊಂಡು ನಾದ್ಕೋರಿ, ಸ್ವಲ್ಪ ಬಿಸಿ ಕಡಿಮೆ ಆಗ್ತೈತಿ. ಈ ರೀತಿಯಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಹಾಗೇ ಬಂದಿದೆ ನೋಡಿ. ಈ ಥರ ನಾವು ಚಪಾತಿ ಹಿಟ್ಟನ್ನು ಅದೇ ಥರ ಕಾಣಿಸ್ತಾ ಇದೆ. ಈಗ ನೋಡಿ, ಸಣ್ಣ ಸಣ್ಣದ ಉಂಡೆಯನ್ನು ಹರ್ಕೊತೀನಿ. ಇಷ್ಟಿಷ್ಟು ಉಂಡೆಯನ್ನು ಮಾಡಿ ಹಾಕಿರಿ. ನಿಮ್ಗೆ ಎಷ್ಟು ಬೇಕಲ್ಲ, ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊರಿ, ತೆಳ್ಳಬೇಕಂದ್ರೆ ಸ್ವಲ್ಪ ಉಳ್ಳಿಯನ್ನು ಸಣ್ಣದು ಹಾಕ್ಕೊರಿ. ನಾನು ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ ಇಲ್ಲಿ. ಇಷ್ಟಾದರೆ ಸಾಕಾಗುತ್ತೆ. ಈಗ ನೋಡಿ, ಸ್ವಲ್ಪ ನೀರು ಹಚ್ಕೊಳ್ಳಿ, ಒಣಗಬಾರ್ದದು. ಉಳ್ಳಿ ಒಣಗಿದರೆ ಚೆನ್ನಾಗಾಗಲ್ಲ. ಹಾಗಾಗಿ ಗ್ಯಾಸ್ ಹಚ್ಕೊಳ್ಳಿ. ಗ್ಯಾಸ್ ಹಚ್ಕೊಂಡು ಹಂಚು ಕಾಯಲಿಕ್ಕೆ ಬಿಡಿ. ಹಂಚು ಕಾದ ನಂತರ ಲತುಡಿ ತೊಗೊರಿ. ಲತುಡಿಗೆ ಸ್ವಲ್ಪ ಹಾಳೆ ಸುತ್ಕೊಂಡಿರಿ, ಯಾಕಂದ್ರೆ ರೊಟ್ಟಿ ಅದಕ್ಕೆ ಹತ್ತಲ್ಲ ಅಂತಂದು ನಾನು ಹಾಳೆ ಸುತ್ತಿರ್ತೀನಿ. ನೀವು ಬೇಕಂದ್ರೆ ಸುತ್ಕೋರಿ, ಇಲ್ಲಾಂದರೆ ಇರಲ್ಲ. ನೋಡಿ, ಈ ರೀತಿಯಾಗಿ ನಾವು ರೊಟ್ಟಿಯನ್ನು ಲಟ್ಟಿಸ್ಕೋತ ಹೋಗ್ಬೇಕು. ನಿಧಾನವಾಗಿ ಲಟ್ಟಿಸ್ರಿ. ನನಗೆ ಇಲ್ಲಿ ಮಾಡಿ ಅಭ್ಯಾಸ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ. ನಿಮಗೆ ಅಭ್ಯಾಸ ಇಲ್ದವರು ಸ್ವಲ್ಪ ನಿಧಾನವಾಗಿ ಲಟ್ಟಿಸ್ಕೋರಿ. ಈ ರೀತಿಯಾಗಿ ನಾವು ದಿಂಡನ್ನು ಲಟ್ಟಿಸ್ಕೊತ ಹೋಗ್ಬೇಕು. ಆವಾಗ ಮಾತ್ರ ರೊಟ್ಟಿ ದುಂಡಗಾಗ್ತೈತೆ. ಹೌದಾ? ಈ ರೀತಿಯಾಗಿ ನಾವು ರೊಟ್ಟಿಯನ್ನು ಲಟ್ಟಿಸ್ಕೊಂಡು ತೊಗೋರಿ. ಹಂಚು ಮೇಲೆ ಹಂಚು ಕಾದ್ಮೇಲೆ ಹಂಚು ಮೇಲೆ ಹಾಕಿರಿ. ಎಲ್ಲ ನೀರು ಸುತ್ತಲೂ ಸ್ಪ್ರೆಡ್ ಆಗೋ ಥರ ನೀರನ್ನು ಹಚ್ಚಿರಿ. ಮತ್ತೊಂದು ಉಳ್ಳಿ ತೊಗೊತೀನಿ, ಮತ್ತೆ ನಾನು ಒದ್ದುತ್ತೇನೆ ನೋಡಿರಿ. ಇದೇ ರೀತಿಯಾಗಿ ನೀವು ಇನ್ನೊಂದು ಯಾವ ರೀತಿಯಾಗಿ ಒದ್ದುತ್ತೇವೆ ಅಂತಂದು ನೀವು ನೋಡಿರಿ. ಅತಿ ಫಾಸ್ಟಾಗಿ ನಾವೇನು ಮಾಡ್ಬೋದು, ರೊಟ್ಟಿಯನ್ನು ಒದ್ಬೋದು. ಒಂದೇ ಕಡೆ ಲಕ್ಷ್ಯ ಕೊಡಬೇಡ್ರಿ. ಮತ್ತು ಹಂಚಲ್ಲಿ ರೊಟ್ಟಿ ಹಾಕಿರ್ತೀವಿ, ಆ ಕಡೆನೂ ಸ್ವಲ್ಪ ಲಕ್ಷ್ಯ ಇರ್ಬೇಕು. ಅದು ಕೂಡ ಬೇಯ್ತಾ ಇರ್ತೈತಿ. ಮತ್ತು ಇಲ್ಲಾಂದ್ರೆ ಸೀದು ಹೋಗಿಬಿಡ್ತೈತಿ. ನೀವು ಒಂದೇ ಕಡೆ ಉದ್ದ ಕಡೆ ಲಕ್ಷ್ಯ ಇದ್ದರೆ ಎರಡೂ ಕಡೆನೂ ಲಕ್ಷ್ಯ ಇಟ್ಕೊಂಡು ರೊಟ್ಟಿ ಮಾಡಿರಿ. ಈಗ ಅದು ಕೂಡ ಬೇಯ್ತಾ ಇದೆ. ಇದು ಕೂಡ ಈ ಕಡೆ ರೊಟ್ಟಿ ರೆಡಿ ಆಯಿತು. ಈಗ ಇದನ್ನು ಏನು ಮಾಡ್ಬೇಕು ನೋಡಿರಿ, ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂತಂದು ನೋಡಿರಿ. ಒಂದು ಸ್ವಲ್ಪ ಕೂಡ ಸೀದು ಹೋಗಲ್ಲ ರೊಟ್ಟಿ, ಆ ರೀತಿಯಾಗಿ ಬಂದಿದೆ. ಇನ್ನೊಂದು ರೊಟ್ಟಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ, ಯಾವ ರೀತಿಯಾಗಿ ಬಂದಿದೆ ಅಂತಂದು. ಈ ರೀತಿಯಾಗಿ ಕೂಡ ನೀವೇನು ಮಾಡಿರಿ, ರೊಟ್ಟಿಯನ್ನು ಮಾಡ್ಕೊಂಡು ತಿನ್ನಿರಿ. ಚಪಾತಿಗಿಂತ ರೊಟ್ಟಿ ಆರೋಗ್ಯಕ್ಕೆ ಚಲೋ. ಹಾಗಾಗಿ ನೀವು ರೊಟ್ಟಿಯನ್ನು ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತೀನಿ. ಇನ್ನೊಂದು ಉದ್ದು ತೋರಿಸ್ತಾ ಇದ್ದೇನೆ ನೋಡಿರಿ. ಸ್ವಲ್ಪ ಆ ಕಡೆನೂ ಲಕ್ಷ್ಯ ಕೊಟ್ಟು ನೋಡಿರಿ. ಮತ್ತೆ ಇದನ್ನು ಅದೇ ಹೇಳ್ತೀನಿ ಅನ್ಬೇಡ್ರಿ, ಯಾಕಂದರೆ ಆ ಕಡೆನೂ ಕೂಡ ನಮಗೆ ಲಕ್ಷ್ಯ ಇರ್ಬೇಕಾಗ್ತೈತಿ. ಇಲ್ಲಾಂದ್ರೆ ರೊಟ್ಟಿ ಹೊತ್ತು ಹೋಗ್ತೈತಿ, ಮಾಡಿದ್ದೆಲ್ಲ ವೇಸ್ಟ್ ಆಗ್ತೈತಿ. ನೋಡಿ ಯಾವ ರೀತಿಯಾಗಿ ರೊಟ್ಟಿ ರೆಡಿ ಆಗ್ತಿದೆ ಅಂತಂದು. ಫಾಸ್ಟಾಗಿ ಅಷ್ಟು ನಾವು ಚಪಾತಿಗಿಂತ ರೊಟ್ಟಿಯನ್ನೇ ಫಾಸ್ಟಾಗಿ ಓದ್ಬೋದು. ನೋಡಿ ಯಾವ ರೀತಿಯಾಗಿ ಬೇಯ್ತಾ ಇದೆ ಅಂತಂದು. ನೋಡಿ ಈ ರೀತಿಯಾಗಿ ಬೆಂದ ಮೇಲೆ ನೋಡಿ ರೊಟ್ಟಿ ಬರುತ್ತೆ. ಬೆಂಡೆಕಾಯಿ ಪಲ್ಯ ಜೊತೆಗೆ ರೊಟ್ಟಿಯನ್ನು ಸೇವಿಸ್ರಿ.